ಅಭಿ ಅಂಕಲ್. ದಿವ್ಯಾ ಒಂದ್ ನಿಮಿಷ ಹೇಳಿರಿ. ಇಳಿಯೋ ಅಭಿ. ನೀವಿಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಎಲ್ಲಿಗೆ ಅಂಕಲ್? ಬೇಗ ಮನೆಗೆ ಹೋಗ್ಬೇಕು. ಹೋಗೋಣ ಅಭಿ, 2 ನಿಮಿಷ ಇಲ್ಲೇ ಇರು. ಚೆಂಡು ಹೂವು, ಮಲ್ಲಿಗೆ ಹೂವು. ಏನಪ್ಪಾ ದಾರಿ ತಪ್ಪ ಬಂದಿದ್ಯಾ? ಹೂ ತಗೊಳ್ಳೋಣ ಅಂತ ಬಂದೆ. ಈ ವಯಸ್ಸಲ್ಲಿ ತಗೊಂಡು ಏನ್ ಮಾಡ್ತೀರಾ? ನೀನು ಕೂಡ ತಮಾಷೆ ಮಾಡ್ತೀಯಾ? ಹೂ ಮಾರೋ ಅಜ್ಜಿ, ನನ್ನ ವಯಸ್ಸಿನ ಬಗ್ಗೆ ನಿನ್ಗೆ ಯಾಕೆ? ಎಷ್ಟು ಮೊಳ ಬೇಕಪ್ಪ? ಒಂದ್ ಅರ್ಧ ಮೊಳ ಕೊಡು. ಗಾಡಿಗ? ಹೆಂಡತಿಗೆ. ಮತ್ತೆ ಅಷ್ಟೊಂದ್ ಕಂಜೂಸ್ತನ ಯಾಕೆ? ಒಂದ್ 2 ಮೊಳ ಕೊಡು. ಅದು ಅವ್ರ ತಲೆಗ್ ಸರಿ ಹೋಗುತ್ತೆ, ನಿಮ್ ಕೈಗೆ 2 ಮೊಳ ಸಾಕಾಗಲ್ವಾ? ಹಾಗಾದ್ರೆ 3 ಮೊಳ ಕೊಡು. ಮತ್ತೆ ಹಾಸಿಗೆ ಮೇಲ್ ಚೆಲ್ಲೋದಕ್ಕೆ? ಏನಮ್ಮ, ನಾನೇನಾದ್ರೂ ಫಸ್ಟ್ ಏಡ್ ಮಾಡ್ಕೋತಿದ್ದೀನಿ ಅನ್ಕೊಂಡಿದ್ಯಾ? ಷಷ್ಠಿ ಪೂರ್ತಿ ಮಾಡ್ಕೊಳ್ಳೋ ತರ ಇದೀರಾ. ಮೊದಲನೇ ರಾತ್ರಿ ಮಾತಿ ಹಾಕ್ಬಿಡಿ. ಏನೋ ನನಗೆ ವಯಸ್ಸಾಗಿದ್ಯಾ, ನನಗಿನ್ನು 30 ಅಷ್ಟೇ, ಗೊತ್ತಾ? 30 ವರ್ಷಕ್ಕೆ ಹಿಂದೆನಾ? ಇಲ್ಲೋಡು, ನನಗೆ ಕೋಪ ಬರ್ಸ್ಬೇಡ. ನೀನು ಹೂ ಕೊಡ್ತೀಯಲ್ವಾ? 5 ಮೊಳದ ಜೊತೆಗೆ ಒಂದ್ ಸ್ವಲ್ಪ ಬಿಡಿ ಹೂ ತಗೊಂಡ್ ಹೋಗಿ. ಪೂರ್ತಿ ಇರೋದೆಲ್ಲ ಕೊಟ್ಬಿಡು. ಏನಕ್ಕೆ? ನಂತರ ಕೂತ್ಕೊಂಡು ಇನ್ನೊಂದ್ ಜಾಗದಲ್ಲಿ ಮಾರೋದಕ್ಕ? ನೀನು ಹೂ ಮಾರೋದಕ್ಕೆ ಕೂತಿದ್ಯಾ ಇಲ್ಲ ಕಿಂಡಲ್ ಮಾಡೋದಕ್ಕೆ ಕೂತಿದ್ಯಾ? ತಗೋ, ಈ 100ಕ್ಕೆ ಎಷ್ಟು ಬರುತ್ತೋ ಅಷ್ಟು ಕೊಡು. ತಗೊಳ್ಳಿ. ಹಾಗೆ ಸ್ವೀಟ್ಸು ಫ್ರೂಟ್ಸು ತಗೊಂಡ್ ಹೋಗಿ. ಯಾಕೆ, ಅದನ್ನು ಕೂಡ ಮಾರ್ತಿದ್ಯಾ ಏನು? ಸ್ವಲ್ಪನು ಲೋಕಜ್ಞಾನ ಇಲ್ದೇ ಇರೋ ಒಂಥರ ಇದೆಯಲ್ಲ. ನಿನ್ ಜೊತೆ ನಿನ್ ಹೆಂಡತಿ ಹೇಗ್ ಬಾಳ್ತಾಳೋ ಏನೋ. ನನ್ನ ಸಂಸಾರದ ಬಗ್ಗೆನೇ ತಮಾಷೆ ಮಾಡ್ತಿದ್ಯಾ ನೀನು? ಅಷ್ಟಕ್ಕೂ ನಾನು ಯಾರು ಗೊತ್ತಾ? ಶ್ರೀವತ್ಸ. ಈಗ ಬೇಡ, ಟೈಮ್ ವೇಸ್ಟ್ ಆಗ್ತಿದೆ. ನಿನ್ ವಿಷಯ ಆಮೇಲೆ ನೋಡ್ಕೊತೀನಿ. ಕಿಂಡಲ್ ಮಾಡೋಕೆ ಕೂತಿದ್ದಾಳೆ ಅನ್ಸುತ್ತೆ. ಹೂವ ಯಾಕೆ ಅಂಕಲ್? ಪೂಜೆಗೆ ಅಭಿ. ಪೂಜೆಗೆ ನೀವು ಯಾವತ್ತೂ ಹೂ ತಗೊಂಡು ಹೋಗಲ್ಲ ಅಲ್ವಾ ಅಂಕಲ್? ನೀವು ಕೂಡ ಶುರು ಮಾಡಿದ್ರಾ? ನಿಮ್ಮ ಆಂಟಿ ತರ ಕೇಳಿದ್ಲಮ್ಮ. ನಡೀರಿ, ಬೇಗ ಮನೆಗೆ ಹೋಗೋಣ, ಈಗಾಗ್ಲೇ ಲೇಟ್ ಆಗಿ ಹೋಗಿದೆ. ಅತ್ತಿ, ಅಭಿ ಹತ್ತೋ. ನಿನ್ನ ಹತ್ರ ನಿಜನ ಬಾಯ್ ಬಿಡ್ಸೋಣ ಅಂತ. ಯಾವ ನಿಜ? ಅದೇ, ನಿನ್ ಮನ್ಸಲ್ಲಿ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯೋ ಕೇಳ್ಬೇಕು ಅಂತ ಕಣೆ. ಏನ್ ಅನ್ಕೋತೀರಿ? ಪತಿಯೇ ಪ್ರತ್ಯಕ್ಷ ದೈವ ಅನ್ಕೋತೀನಿ. ಹಾಗೆ ಭಕ್ತಿಯಿಂದ ಅಲ್ಲ ಕಣೆ, ಪ್ರೀತಿಯಿಂದ ಏನ್ ಅನ್ಕೊಂಡಿದ್ಯಾ ಅಂತ. ಏನಿದೆ, ನಾನ್ ನೋಡಕ್ ಬಂದಾಗ ತೆಳ್ಳಗೆ ತೆಂಗಿನ ಮರದ ತರ ಉದ್ದ ಇರೋ ನಿಮ್ಮನ್ನ ನೋಡಿ ಇವನೇ ನನ್ ಗಂಡ ಅಂತ ಅನ್ಕೊಂಡಿದ್ದೆ. ಮದ್ವೆ ಆದ್ಮೇಲೆ ದಿನ ಬ್ಯಾಗ್ ಭುಜಕ್ ಹಾಕೊಂಡು ಹೋಗ್ತಾ ಇದ್ರೆ ಇವನೇನಾ ನನ್ ಗಂಡ ಅನ್ಕೊಂಡೆ. ಇವಾಗ ಏನ್ ಅನ್ಕೋತಿದ್ಯಾ? ಗಂಡ ಅಂದ್ರೆ ಇವನೇ ಅನ್ಕೋತಿದ್ದೀನಿ. ಆದ್ರೂ ಇಷ್ಟು ವೇರಿಯೇಷನ್ ಕೊಟ್ಟಿಲ್ಲ ಯಾಕೆ? ಸರಿ, ಕೇಶವನ ಪಕ್ಕದ ರೂಮಲ್ಲಿ ಮಲಗಿಸ್ಬಿಟ್ಟು ನಮ್ಮ ರೂಮಿಗೆ ಬಂದ್ಬಿಡು. ಇವತ್ತು ನಿನ್ಗೆ ನನ್ನ ಕೈಯಿಂದ ತಾಂಬೂಲ ತಿನ್ನಿಸ್ತೀನಿ. ಹೌದು, ಅದೇನ್ ನಾನಲ್ವ ತಾಂಬೂಲ ಕೊಡ್ಬೇಕು? ಯಾರು ಕೊಡ್ರಿ ಏನೇ? ನೀನ್ ಬೇಗ ಹೋಗ್ಬಿಟ್ ಬಾ, ಅಷ್ಟರಲ್ಲಿ ನಾನು ಫ್ರೆಶ್ ಆಗಿರ್ತೀನಿ. ಇದನ್ನ ತಗೊಂಡೋಗಿ ರೂಮಲ್ಲಿ ಇಡು. ಏಯ್ ಮೀನಾಕ್ಷಿ, ಇವತ್ತು ರಾತ್ರಿ ನಿನ್ನ ಖುಷಿ ಪಡಿಸಿ ಮುದ್ದು ಮಾಡಿ ಮೈ ಮರೆಸಿ ನೀನು ನನ್ನ ಹತ್ರ ಮುಚ್ಚಿಟ್ಟಿರೋ ರಹಸ್ಯನ ಕಂಡಿಡದೆ ತೀರ್ತೀನಿ. ನಾಳೆ ಜೈ ಸರ್ ಹತ್ರ ಹೇಳ್ತೀನಿ. ಇವತ್ತು ನಿನಗೆ ಸರಿಗಮ ಪದನಿಸನೇ. ಅಮ್ಮ, ಯಾಕಮ್ಮ ಇವತ್ತು ಅವ್ರ ಹತ್ರ ಅಪ್ಪನ ಬಗ್ಗೆ ಹೇಳ್ಬೇಡ ಅಂತ ತಡೆದೆ? ಒಳ್ಳೆ ದಿನ ನೋಡ್ಕೊಂಡು ಹೇಳೋಣ ಅಂತ ಹೇಳ್ದೆ ಅಲ್ವಾ ದಿವ್ಯಾ? ಅದಲ್ಲ ಅಮ್ಮ,
ಇವತ್ತು ಅವ್ರಿಗೆ ಹೇಳಿದ್ರೆ ನಾಳೆಗೆಲ್ಲ ಅವ್ರನ್ನ ಕರ್ಕೊಂಡ್ ಬರ್ತಿದ್ರು ಅಲ್ವಾ? ನಿಮ್ಮ ಅಪ್ಪನ್ನ ನೋಡ್ಬೇಕು ಅಂತ ಅಷ್ಟು ಅವಸರನೇ ನಿನಗೆ? ನೋಡ್ಬೇಕು ಅನ್ಸ್ತದೆ ಅಮ್ಮ. ಹೌದು, ಅಪ್ಪ ಕಾಣಿಸ್ತಿದ್ದಾಗೆ ಏನ್ ಮಾಡ್ತೀಯಾ? ಅಪ್ಪನ್ ತಪ್ಕೊಂಡು ಜೋರಾಗಿ ಹತ್ಬಿಡ್ತೀನಿ. ಆಮೇಲೆ ಅಪ್ಪನ್ನ ತುಂಬಾ ಮುದ್ ಮಾಡ್ತೀನಿ. ಅಪ್ಪನ ಹತ್ರ ಕೈ ತುತ್ತು ತಿನ್ಸ್ಕೋತೀನಿ, ಆಟ ಆಡ್ತೀನಿ, ಇನ್ನು ಐಸ್ ಕ್ರೀಮ್ ಕೊಡ್ಸ್ಕೊಂಡು ತಿಂತೀನಿ. ತುಂಬಾ ಆಸೆ ಇದೆ ಕಣೆ ನಿನಗೆ. ಅಭಿ, ಅಪ್ಪ ಕಾಣಿಸಿದ್ರ ನೀನೇನ್ ಮಾಡ್ತೀಯಾ? ಪ್ರಶ್ನೆ ಮಾಡ್ತೀನಮ್ಮ. ನಿನ್ನ ಯಾಕೆ ಬಿಟ್ಟ ಅಂತ ಕೇಳ್ತೀನಿ. ಇಷ್ಟು ದಿನ ಯಾಕೆ ದೂರ ಇದ್ದೆ ಅಂತ ಪ್ರಶ್ನೆ ಮಾಡ್ತೀನಿ. ನಿನ್ನ ಕಣ್ಣೀರಿಗೆ ಉತ್ತರ ಕೊಡು ಅಂತ ಕೇಳ್ತೀನಿ. ಅವರು ಯಾವ ಪರಿಸ್ಥಿತಿಯಲ್ಲಿದ್ದು ಬರೋಕ್ಕಾಗಿಲ್ವೋ ಅರ್ಥ ಮಾಡ್ಕೋಬೇಕು ಅಲ್ವಾ ಅಭಿ? ನಂಗೆ ನಿನ್ನ ನೋವು ಅರ್ಥ ಆಗ್ಬಿಟ್ಟು ಹೇಳ್ತಿದ್ದೀನಮ್ಮ. ನಮ್ಮ ಬಗ್ಗೆ ಯೋಚನೆ ಮಾಡ್ದಿರೋರನ್ನ ಖಂಡಿತವಾಗೂ ಪ್ರಶ್ನಿಸ್ಬೇಕು, ಕೇಳಬೇಕು. ಅದ್ ಸರಿ ಬಿಡಿ, ನಿಮ್ಮ ಅಪ್ಪ ಹೇಗಿರ್ಬೇಕು ಅಂತ ಕೇಳ್ಕೊತಾ ಇದ್ದೀರಾ? ಹಾ, ಅವ್ರ ಹಾಗೆ ಅಂದವಾಗಿರ್ಬೇಕು, ಅವ್ರ ಹಾಗೆ ಒಳ್ಳೆಯವ್ರ ತರ ಇರ್ಬೇಕು, ಅವ್ರ ಹಾಗೆ ನನ್ನ ಪ್ರೀತಿಸ್ಬೇಕು, ಮುದ್ದು ಮಾಡ್ಬೇಕು, ಒಳ್ಳೊಳ್ಳೆ ಕತೆ ಹೇಳ್ಬೇಕು, ಕೇಳಿದಷ್ಟು ಐಸ್ ಕ್ರೀಮ್ ನ ಕೊಡಿಸ್ಬೇಕು. ಅವ್ರ ಹಾಗಿದ್ರೆ ಸಾಕಮ್ಮ.